ಶಿಗ್ಗಾವಿಯ ಮಾರುತಿ ದೇವಸ್ಥಾನದೊಳಗೆ ಮೂತ್ರ ವಿಸರ್ಜನೆ ಮಾಡಿದ ಆರೋಪದ ಪ್ರಕರಣ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಘಟನೆ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಇದು ಉದ್ದೇಶಪೂರ್ವಕವಾಗಿ ನಡೆದ ಕೃತ್ಯ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಬೊಮ್ಮಾಯಿ, ದೇವಾಲಯದೊಳಗೆ ಮೂತ್ರ ವಿಸರ್ಜನೆ ಮಾಡಿರುವುದು ಅತ್ಯಂತ ಹೇಯ ಕೃತ್ಯ. ಇದು ಕುಡಿದ ಮತ್ತಿನಲ್ಲಿ ನಡೆದ ಘಟನೆ ಅಲ್ಲ, ಉದ್ದೇಶಪೂರ್ವಕವಾಗಿ ಮಾಡಿರುವ ಕೃತ್ಯ ಎಂದು ಅನುಮಾನವಿದೆ ಎಂದು ಹೇಳಿದ್ದಾರೆ. ಹಬ್ಬ ಇದೆ, ಈದ್ ಮಿಲಾದ್ ಹಬ್ಬ ಇದೆ, ನಾವೇನು ಯಾರಿಗೂ ತೊಂದರೆ ಕೊಡಬೇಕು ಅಂತ ಮತ್ತೆ ಅವರು ಕೂಡ ಕೆಲವರೆಲ್ಲ ಸಮಾಜದವರು ಇಂಥ ಕೃತ್ಯವನ್ನು ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ. ಅದೆಲ್ಲ ನಮ್ಮ ಗಮನದಲ್ಲಿದೆ. ನಾವೇನು ಯಾವುದೇ ಯಾರದೇ ವಿರುದ್ಧ ಅಲ್ಲ, ನಾವು ಜಿಲ್ಲಾ ಆಡಳಿತದ ವಿರುದ್ಧ, ಈ ಸರ್ಕಾರದ ವಿರುದ್ಧ ನಮ್ಮ ಬಂದಿರೋ ಯಾವುದೇ ಇನ್ನೊಂದು ಕೋಮಿನ ವಿರುದ್ಧ ಬಂದ ಅಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಬೇರೆ ಕೋಮಿನ ವಿರುದ್ಧ ಬಂದಲ್ಲ ಅಥವಾ ಹಬ್ಬದ ವಿರುದ್ಧ ಬಂದಲ್ಲ. ಅವಕ್ಕೆಲ್ಲದಕ್ಕೂ ನಮ್ಮದು ಸಹಕಾರ ಇದೆ. ಆದರೆ ಇದು ಆದ ಘಟನೆ ಮತ್ತು ಈಗಾಗಲೇ ಬಂದಂತ ಡಿಕ್ಲೇರ್ ಮಾಡಿದ್ದಾರೆ. ಟ್ಯಾಕ್ಸಿ ಸ್ಟ್ಯಾಂಡ್ನವರು ಮತ್ತು ಮೊಹಮ್ಮದ್ ಮುಸ್ತಲಿಫ್ ಬಂದು ಡಿಕ್ಲೇರ್ ಮಾಡಿದ್ದಾರೆ. ಅದಕ್ಕಾಗಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಏನು ತೀರ್ಮಾನ? ನಾವು ಬಂದ್ಗೆ ಸಪೋರ್ಟನ್ನು ಕೊಡ್ತೇವೆ. ಬಂದ್ಗೆ ನಾವು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೇವೆ. ಆದರೆ ಅದು ಶಾಂತಿಯುತ ಆಗಬೇಕು ಅನ್ನುವಂಥ ಕಾರಣದಿಂದ ನಾವು ಎಲ್ಲ ವ್ಯಾಪಾರಸ್ಥರಿಗೆ ಸ್ವಯಂ ಪ್ರೇರಿತವಾಗಿ ಬಂದನ್ನು ಮಾಡಿರಿ ಅನ್ನುವಂಥ ಕರೆಯನ್ನು ಕೊಡ್ತೀವಿ. ಸ್ವಯಂ ಪ್ರೇರಿತವಾಗಿ ಬಂದನ್ನು ಮಾಡಿರಿ ಅಂತ ಕರೆ ಕೊಡ್ತೀವಿ. ಯಾರಿಗೂ ಕೂಡ ತೊಂದರೆ ಆಗದಂತೆ ಈ ಬಂದ್ ಆಗಬೇಕು. ಎಲ್ಲಿಯೂ ಕೂಡ ಅಹಿತರ ಘಟನೆ ಆಗಬಾರ್ದು. ಅದಕ್ಕಾಗಿ ನಾವು ಎಲ್ಲಿಯೂ ಹೋಗಿ ಬಂದ್ ಮಾಡಿಸುವಂಥ ಕೆಲಸ ಮಾಡಲ್ಲ. ಸ್ವಯಂ ಪ್ರೇರಣೆಯಿಂದ ನೀವು ಬೆಳಗ್ಗಿನಿಂದ ಮಧ್ಯಾಹ್ನ ಅಥವಾ ಸಾಯಂಕಾಲವರೆಗೂ ನೀವು ಬಂದನ್ನು ಮಾಡಿರಿ. ಯಾಕೆ ಬಂದನ್ನು ಮಾಡಿರಿ ಅಂದರೆ, ಈ ಒಂದು ವ್ಯವಸ್ಥೆ ಹಿಂಸಾಚಾರ ಕೋಮುಗಲಭೆ ಆಗಬಾರ್ದು ಅಂತಂದರೆ ಎಲ್ಲ ಕೋಮ್ನವರು ಇದಕ್ಕೆ ಸಪೋರ್ಟ್ ಮಾಡ್ಬೇಕು. ಬಂದಿಗೆ ಒಂದೇ ಕೋಮ್ನವರಲ್ಲ, ಎಲ್ಲ ಕೋಮ್ನವರು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ಬೇಕನ್ನೋಂಥ ಕರೆ ಕೊಡ್ತೀನಿ ನಾನು. ಅಂದರೆ ನಮ್ಮ ಮಧ್ಯೆ ಏನು ವ್ಯತ್ಯಾಸ ಇಲ್ಲ. ಸರ್ಕಾರದವ್ರು ನಿರ್ವಹಣೆ ಸರಿ ಇಲ್ಲ, ಅಪರಾಧಿಗಳಿಗೆ ಭಯ ಇಲ್ಲ. ಎಲ್ಲಿ ಬೇಕಲ್ಲಿ ಇಸ್ಪೇಟ್ ಓಸಿ ಆಡಿಸಿರೋ ಪರಿಣಾಮ, ಡ್ರಗ್ ಪರಿಣಾಮ, ಹಳ್ಳಿಯಲ್ಲಿ ಇಸ್ಪೇಟ್ ಓಸಿ ಆಡಿಸ್ತಾ ಇದ್ದಾರೆ, ಕಮಿಷನ್ ಹೊಡಿತಾ ಇದ್ದಾರೆ ಮತ್ತು ಡ್ರಗ್ ಎಲ್ಲ ಕಡೆ ಇದೆ. ಅದರ ಪರಿಣಾಮವಾಗಿ ಇದೆಲ್ಲವೂ ಕೂಡ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಬಂದಿರುವಂತಹದ್ದು ಸರ್ಕಾರದ ವಿರುದ್ಧ ಮತ್ತು ಜಿಲ್ಲಾ ಆಡಳಿತದ ವಿರುದ್ಧ, ಯಾವುದೇ ಇನ್ನೊಂದು ಕೋಮಿನ ವಿರುದ್ಧ ಅಲ್ಲ. ಎಲ್ಲ ಕೋಮಿನವರು ಇದಕ್ಕೆ ಸಹಕಾರವನ್ನು ಕೊಡಬೇಕು ಮತ್ತು ಎಲ್ಲರೂ ಕೂಡ ಸ್ವಯಂ ಪ್ರೇರಿತ ಬಂದನ್ನು ಆಚರಣೆ ಮಾಡಬೇಕಂತ ಕರೆ ನಾನು ಹಬ್ಬದ ದಿನ ಬಂದ್ಗೆ ಅವಕಾಶ ಕೊಡಲ್ಲ ನಾವು ಅಂತ ಹೇಳ್ತಾರೆ. ಅವಕಾಶ ಪ್ರಶ್ನೆ ಇಲ್ಲ. ಈಗ ಜನ ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿದ್ರೆ ಏನ್ ಮಾಡ್ತಾರೆ? ಜನ ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿದ್ರೆ ಏನ್ ಮಾಡ್ತಾರೆ? ಆದ್ರಿಂದ ನೋಡ್ರಿ, ಅವ್ರು ಈ ತರ ಎಲ್ಲ ಚಾಲೆಂಜ್ ಮಾಡಿದ್ರೆ ಮತ್ತೆ ಬೇರೆ ಮಾಡ್ಬೇಕು. ಕಾನೂನು ಕ್ರಮ ತೆಗೆದುಕೊಳ್ಳಲ್ಲ. ಅದೇನು ಹೊಸದಾಗಿನ ಯಾರ ಮೇಲೆ ಕಾನೂನು ಕ್ರಮ ತೆಗೆದುಕೋಬೇಕು ಅವ್ರ ಮೇಲೆ ತಗೊಳ್ಳಲ್ಲ. ಓಪನ್ ಆಗಿ ಡೇ ಲೈಟ್ ಅಲ್ಲಿ ಇಸ್ಪೇಟು ಕೋಸಿ ನಡೀತಾ ಇದೆ. ಒಂದ್ ದಿವಸ ಒಬ್ಬರನ್ನ ಹಿಡಿದಿದ್ರ ಎಸ್ ಪಿ ಅವ್ರಿಗೆ ಎಷ್ಟು ಹೇಳಿದ್ದೀನಿ ನಾವು. ಸುಮ್ಮನೆ ಒಂದು ಸ್ಕ್ವಾಡ್ ಮಾಡಿದ್ರೆ ಎಲ್ಲಿದೆ ಸ್ಕ್ವಾಡ್? ಏನ್ ಕೆಲಸ ಮಾಡ್ತಾ ಇದ್ದೀವಿ? ನಂಬರ್ 2 ದಂಧೆ ನಡೆದವು. ಎಲ್ಲಿ ಬೇಕಲ್ಲಿ ಅತಿ ಹೆಚ್ಚು ಸರಾಸರಿ ಒಂದು ಗ್ರಾಮ ಪಂಚಾಯತಿಗೆ ಒಂದು ಕ್ಲಬ್ ಇದೆ. ಅದು ಅವ್ರಿಗೆ ಬಿಟ್ಟಿದ್ದು. ನಾನು ಯಾರು ಅವ್ರಿಗೆ ಹೇಳಕ್ಕೆ? ಅವ್ರು ನನಗೆ ಸಂಬಂಧ ಇಲ್ಲ. ನನಗೆ ನೇರವಾಗಿ ಸರ್ಕಾರ ಕೇಳೋನು, ಜಿಲ್ಲಾಡಳಿತ ಕೇಳೋನು, SP ಕೇಳೋನು, ಅಡಿಷನಲ್ SP ಕೇಳೋನು. ಇದೇ ವೇಳೆ ಶಿಗ್ಗಾವಿ ಸವಣೂರು ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಆರೋಪಿಸಿದ ಅವರು, ಇತ್ತೀಚೆಗೆ ಶಿಗ್ಗಾವಿಯಲ್ಲಿ ಗಾಂಜಾ ಸೇವಿಸಿ ಹಾಡುಹಗಲೇ ಗುತ್ತಿಗೆದಾರನೊಬ್ಬನನ್ನ ಕೊಲೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೊಲೆಯಾದ ಕುಟುಂಬದ ಮೇಲೆ ಒತ್ತಡ ಹೇರಿ ಪ್ರಕರಣವನ್ನ ರಾಜಿ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕಾನೂನು ಭಯನೇ ಇಲ್ಲ, ಎಲ್ಲರೂ ಕಾನೂನು ಕೈ ತೆಗೆದುಕೊಳ್ತಾರೆ. ಅವ್ರಿಗೂ ಏನು ಶಿಕ್ಷೆ ಆಗಿಲ್ಲ, ಇವ್ರಿಗೂ ಏನು ಶಿಕ್ಷೆ ಆಗಿಲ್ಲ. ಇಂಥ ಹಲವಾರು ಪ್ರಕರಣಗಳಾಗಿದ್ದಾವೆ. ಕೆಲವು ಬೆಳಕಿಗೆ ಬಂದವು, ಕೆಲವು ಬೆಳಕಿಗೆ ಬಂದಿವೆ. ಇದು ಒಟ್ಟಾರೆ ಇಡೀ ಜಿಲ್ಲೆಯಲ್ಲಿ ನಡೆದಿದೆ. ಈಗಾಗಲೇ ನಾವು ಮೊನ್ನೆ ದೊಡ್ಡ ಮೆರವಣಿಗೆ ಮಾಡಿದ್ವಿ ಈ ಸಲುವಾಗಿ. ಅನಗಲಲ್ಲಿ ನಡೆದಿದೆ, ಹಿರೇಕೆರೂರಲ್ಲಿ ನಡೆದಿದೆ, ಹಾವೇರಿಯಲ್ಲಿ ನಡೆದಿದೆ, ರಾಣೆಬೆನ್ನೂರಲ್ಲಿ ಈ ಹೌಸ್ ವಾಟರ್ ಹೌಸ್ಗಳಿಗೆ
ವಿರೋಧ ಮಾಡಿದಾಗ ಬಜರಂಗ ಹುಡುಗರನ್ನ ಹಿಡಿದು ಕೇಸ್ ಹಾಕಿದ್ರು. ಪೊಲೀಸರು ಕೇಸ್ ಹಾಕುವಂಥ ಹೆದರಿಕೆಯನ್ನು ಯಾರು ಇವರು ಮಾಡಿರೋ ಕೃತ್ಯಕ್ಕೆ ಒಳಗಾಗಿದ್ದಾರೆ ವಿಕ್ಟಿಮ್ಸು, ಅವ್ರ ಮೇಲೇ ಕೇಸ್ ಹಾಕುವಂಥ ಪ್ರಯತ್ನಗಳು ಮಾಡ್ತಾರೆ. ಇವತ್ತು ಅವತ್ತು ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡ್ ಹುಡುಗರೆಲ್ಲರೂ ಜಾಗೃತ ಆಗ್ತಿರಲಿಲ್ಲ. ಅವ್ರು ಜಾಗೃತ ಆಗಿ ಎಲ್ಲ ಮಾಡಿ ಪೊಲೀಸ್ ಸ್ಟೇಷನ್ಗೆ ಅವತ್ತು ರಾತ್ರಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಆ್ಯಕ್ಷನ್ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಪೊಲೀಸರು ಕೂಡಲೇ ಆ್ಯಕ್ಷನ್ ಮಾಡಿದ್ದು ನಾನು ಒಪ್ಕೊಳ್ತೇನೆ. ಆದರೆ ಈ ಥರದ ವಾತಾವರಣ ನಿರ್ಮಾಣ ಆದಾಗ ಏನು ಮಾಡೋದಿಲ್ಲ. ಮತ್ತು ನನಗೆ ಇನ್ನೊಂದು ಸುದ್ದಿ ಕೇಳಲ್ಪಟ್ಟೆ, ಅವನು ಹನಗಲ್ ತಾಲೂಕು ಆಡೂರವನು, ಆದರೆ ಇಲ್ಲಿ ಅವನು ಪಟ್ಟ ಕೊಟ್ಟಿದ್ದಾರೆ, ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಶಾಸಕರು ಅವನಿಗೆ ಇಲ್ಲಿ ಪಟ್ಟ ಕೊಟ್ಟಿದ್ದಾರೆ. ಆ ಪಟ್ಟ ಕೊಟ್ಟಿದ್ದಕ್ಕಾಗಿ ನನ್ನ ರಿಟರ್ನ್ ಗಿಫ್ಟು ಅಂತ ನನಗೆ ಬರ್ತ್ಡೇ ರಿಟರ್ನ್ ಗಿಫ್ಟು, ನನಗೆ ಈಗ ಪಟ್ಟ ಕೊಟ್ಟರೆ ನಾನು ರಿಟರ್ನ್ ಗಿಫ್ಟು ಅಂತ ಹೇಳ್ತಾನೆ. ಇಷ್ಟು ಹೇಳಬೇಕಾದ್ರೆ ಅವನು ಪ್ರಜ್ಞೆ ಇರದೇನೆ ಹೇಳ್ತಾನೆ. ಉದ್ದೇಶಪೂರ್ವಕವಾಗಿ ಮಾಡಿದ್ದಾನೆ, ಹೋಮ ಗಲಭೆಯನ್ನು ಸೃಷ್ಟಿ ಮಾಡೋದು ಮಾಡಿದ್ದಾನೆ, ಶಾಂತಿ ಕಡಲು ಮಾಡಿದ್ದಾನೆ. ಸಿದ್ಧಾಂತ ಸಾವನೂರು ಕಳೆದ 20 ವರ್ಷದಿಂದ ಯಾವುದೇ ಕೋಮು ಗಲಭೆ ಇಲ್ಲ, ಶಾಂತಿ ಸುವ್ಯವಸ್ಥೆಯಿಂದ ನಾವೆಲ್ಲ ಬಗೆಹರಿಸಿದ್ದೇವೆ, ಎಂದೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂಥ ಶಕ್ತಿಗಳಿಗೆ ಕುಮ್ಮಕ್ಕ ಕೊಟ್ಟು ಅವ್ರು ಏನು ಬೇಕಾದ್ ಮಾಡಿದ್ರು ನಡೀತೈತೆ ಅನ್ನುವಂಥ ಮಾತಾಡ್ತಾರೆ. ಅವ್ನು ಹೇಳಿದಂತೆ ಯಾರೇನು ಮಾಡ್ತಾರೆ ನಾನು ನೋಡ್ಕೊತೀನಿ, ಕಾಫಿಲ್ ಹೋಗಿ ಕ್ಯಾ ಕರ್ತಿದ್ದೆ. ಈ ಥರ ವಾತಾವರಣ ವಿರುದ್ಧ ನಾವು ಇದು ಪ್ರತಿಭಟನೆ ಮಾಡಲೇಬೇಕು. ಪೊಲೀಸರು ಆ್ಯಕ್ಷನ್ ತೊಗೊಂಡ ತಕ್ಷಣ ಇಲ್ಲಿ ಮುಗಿಲಿಲ್ಲ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಬೇಲೆಯಲ್ಲಿ ಬರ್ತಾನೆ. ಬೇಲೆಯಲ್ಲಿ ಬಂದು ಇದೇ ರಸ್ತೆದಲ್ಲಿ ಓಡಾಡ್ತಾನೆ, ನೀವೇನು ಮಾಡಿದ್ರಿ ಅಂತ. ಇದಕ್ಕೆ ಎಲ್ಲಿ ಅಂತ್ಯ? ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ಕೋಮ ಶಾಂತಿಯನ್ನು ಸ್ಥಾಪನೆ ಮಾಡಲು ವಿಫಲ ಆಗಿದೆ. ಕೋಮ ಶಕ್ತಿಗಳಿಗೆ, ದುಷ್ಟ ಶಕ್ತಿಗಳಿಗೆ ಒಂದು ರೀತಿಯಲ್ಲಿ ಕುಮ್ಮಕ್ಕ ಕೊಡೋ ರೀತಿಯಲ್ಲಿ ಅವ್ರ ವರ್ತನೆ ಇದೆ. ಆದ್ದರಿಂದ ಅದರ ವಿರುದ್ಧವಾಗಿ ಈಗ ಅವರು ಬಂದ್ ಕರೆ ಕೊಟ್ಟಿದ್ದಾರೆ. ಕೊಲೆಯಾದ ವ್ಯಕ್ತಿ ಮೂಲತಃ ಹಾನಗಲ್ ತಾಲೂಕಿನವರಾಗಿದ್ದು, ಶಿಗ್ಗಾಮಿಯಲ್ಲಿ ಶಾಸಕರಿಂದ ಅವರಿಗೆ ಪಟ್ಟ ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ನಡೆದಿರುವ ಘಟನೆ ಕೂಡ ಉದ್ದೇಶಪೂರ್ವಕವಾಗಿರಬಹುದೇ ಎಂಬ ಅನುಮಾನ ಮೂಡುತ್ತಿದೆ ಎಂದು ಬೊಮ್ಮಾಯಿ ಹೇಳಿದ್ದಾರೆ. ದೇವಸ್ಥಾನದೊಳಗೆ ನಡೆದಿರುವ ಈ ಕೃತ್ಯಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನ ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರಕರಣದ ಸಂಪೂರ್ಣ ತನಿಖೆಯ ಬಳಿಕವೇ ಘಟನೆಯ ನಿಜವಾದ ಹಿನ್ನೆಲೆ ಏನು ಎಂಬುದು ಸ್ಪಷ್ಟವಾಗಬೇಕಿದೆ.